ರಾಮ ರಾಮ ರಾಮ, ಎಲ್ಲಿ ನೋಡಿದ್ರೂ ರಾಮ ಜಪವೇ ಕೇಳಿಸ್ತಿತ್ತು. ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ದೇಶಾದ್ಯಂತ ಸದ್ದು ಮಾಡಿದ್ದಂತೂ ಸತ್ಯ. ಅದೇ ರೀತಿಯಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿಯೂ ಅದ್ಧೂರಿಯಾಗಿ ರಾಮೋತ್ಸವ ಕಾರ್ಯಕ್ರಮವನ್ನು ಸ್ಥಳೀಯ ಹಿಂದೂ ಕಾರ್ಯಕರ್ತರುಗಳು ಹಮ್ಮಿಕೊಂಡಿದ್ರು. ಮಾದನಾಯಕನಹಳ್ಳಿ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿ ಕುಣಿತಗಳು, ಮೆರವಣಿಗೆ, ರಾಮಾಂಜನೇಯ ವೇಷಭೂಷಣಗಳು ನೆರೆದಿದ್ದ ಜನರ ಕಣ್ಮನ ಸೆಳೆದ್ವು. ಕಾರ್ಯಕ್ರಮಕ್ಕೆ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದ್ದು ಕಾರ್ಯಕ್ರಮದ ಸೊಗಡನ್ನು ಕಣ್ತುಂಬಿಕೊಂಡ್ರು. ಇದೇ ವೇಳೆ ಮಾತನಾಡಿದ ಮಾದನಾಯಕನಹಳ್ಳಿ ಬಿಜೆಪಿ ಮುಖಂಡ ರಾಮಮೂರ್ತಿ ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದು ಹೀಗೆ. ಅಯೋಧ್ಯೆಯಲ್ಲಿ ಇವತ್ತು 500 ವರ್ಷಗಳ ದಾಸ್ಯವನ್ನು ಕಳಿಸಿ ಇವತ್ತೇನು ಶ್ರೀರಾಮಚಂದ್ರ ಪ್ರಭುವುದು ಪ್ರಾಣ ಪ್ರತಿಷ್ಠಾಪನೆ ವಿಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಇವತ್ತು ಮಾದನಾಯಕನಹಳ್ಳಿನಲ್ಲಿ ನಮ್ಮ ವೀರೇಶ್ ಮತ್ತೆ ಅವರ ತಂಡ ಏನು ಮಾಡ್ತಾ ಇದೆ. ಇವರೆಲ್ಲರೂ ಒಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಹಿಂದೂ ಒಂದು ಶಕ್ತಿಯನ್ನು ಈ ಜಗತ್ತಿನಾದ್ಯಂತ ಪಸರಿಸಬೇಕು ಅಂತ ಹೇಳಿ ಇವತ್ತು ಮಾದನಾಯಕನಹಳ್ಳಿ ಎಲ್ಲ ರಾಜಬೀದಿಗಳಲ್ಲಿ ಏನೋ ಒಂದು ರಾಮನ ವಿಗ್ರಹವನ್ನು ಹಾಗೂ ಆಂಜನೇಯನ ಮೆರವಣಿಗೆ ವಿಗ್ರಹವನ್ನು ನಾವು ಕಲಾ ತಂಡಗಳೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. 500 ವರ್ಷಗಳ ದಾಸ್ಯ ಇವತ್ತಿಗೆ ಕಳಚಿ ಬಿದ್ದಿದೆ. ಹಿಂದೂ ರಾಷ್ಟ್ರ ನಿರ್ಮಾಣದತ್ತ ನಮ್ಮ ಸಂಕಲ್ಪ ದೃಢವಾಗಿದೆ. ಇದಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಹಿಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕರಸೇವಕರಿಗೆ ನಾವು ಅತ್ಯಂತ ವಿನಯದಿಂದ ಭಕ್ತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳುತ್ತಾ ಮಾದನಾಯಕನಹಳ್ಳಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸಿದ ಎಲ್ಲರಿಗೂ ಬಹಳ ಆತ್ಮೀಯವಾದಂಥ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳು ಪ್ರಬಲರಾಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಹಿಂದುತ್ವ ಅನ್ನೋದು ಭಾಳಷ್ಟು ಗಟ್ಟಿತನಗೊಳ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು ಹಿಂದೂ ರಾಷ್ಟ್ರದಲ್ಲಿ ಯಾವಾಗಲೂ ಹಿಂದೆನೇ ಸಾರ್ವಭೌಮ. ಹಿಂದೂ ರಾಷ್ಟ್ರದಲ್ಲಿ ಕೆಲವೊಬ್ಬರ ಒಂದು ವಿಚಾರಗಳಿಂದಾಗಿ ಹಿಂದೆ ಹೋಗಿದ್ದಾನೆ ಅಂತ ಏನಿಲ್ಲ. ನಾವು ಯಾವಾಗಲೂ ಹಿಂದೆನೇ ಹೇಳ್ತಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ರಾಮ ಭಕ್ತಿ ರಾಷ್ಟ್ರ ಶಕ್ತಿ, ರಾಮ ಭಕ್ತಿ ರಾಷ್ಟ್ರ ಶಕ್ತಿ. ಗರ್ವದಿಂದ ಗರ್ಜಿಸಿ ಹೇಳು ನಾನೊಬ್ಬ ಹಿಂದೂ, ಗರ್ವದಿಂದ ಗರ್ಜಿಸಿ ಹೇಳು, ಗರ್ವದಿಂದ ಗರ್ಜಿಸಿ ಹೇಳು. ರಾಮ ಭಕ್ತಿ ರಾಮ ಭಕ್ತಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಟ್ನಲ್ಲಿ ಮಾದನಾಯಕನಹಳ್ಳಿ ನಗರಸಭೆ ಬೀದಿಗಳಲ್ಲಿ ರಾಮಮೂರ್ತಿ ಮೆರವಣಿಗೆ ಹಾಗೂ ರಾಮನಾಮದ ಜಪ, ಕೇಸರಿ ಧ್ವಜಗಳ ಹಾರಾಟ ಕಂಡು ಬಂದಿದ್ದಂತೂ ವಿಶೇಷವಾಗಿತ್ತು.